ओम सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्दशे वेदाद्यधिकरणे तस्मिन् वेदाद्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पञ्चविंशं सूत्रम्। पादादितः पञ्चविंशं सूत्रम्। अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं
ದಿವಾರಂ ಪಠಾಮಃ. ಓಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಇದೊಂದು ಪ್ರಸಿದ್ಧವಾದ ಒಂದು ಆಚಾರ್ಯ ಪ್ರಶಸ್ತಿ ಶ್ಲೋಕ. ನಮ್ಮ ದಕ್ಷಿಣಾಮ್ನಾಯ ಶಂಕರ ಪೀಠದಲ್ಲಿ, ಶಾರದಾ ಪೀಠದಲ್ಲಿ ಪಠಿತವಾಗಿರ್ತಕ್ಕಂಥ ಒಂದು ಮುಖ್ಯವಾದ ಒಂದು ಶ್ಲೋಕ. ಇದರ ಈ ಸೂಕ್ಷ್ಮವಾಗಿ ಇದರ ಒಂದು ಅರ್ಥವನ್ನು ನೋಡಿದಾಗ ನಾವು ಇದುವರ ತನಕ ನಾವು ಏನು ಹೇಳ್ಕೊಂಡಿದ್ವಿ ಆಚಾರ ಪ್ರಶಸ್ತಿ ಶ್ಲೋಕ, ಅದು ಬಹಳ ಮಟ್ಟಿನ ಒಂದು ಉತ್ತಮವಾದದ್ದು. ಇದೂ ಕೂಡ ಉತ್ತಮವಾದದ್ದೇ. ಆದರೆ ಕೆಲವು ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಅದು ನಮಗೇನು ಬೇಡ, ಈಗ ಅದನ್ನು ವಿಚಾರ ಮಾಡ್ತಕ್ಕಂಥದ್ದೇನು ಬೇಡ. ಇಲ್ಲಿ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್. ನನ್ನ ಮನಸ್ಸು ಪಂಕೀಕೃತವಾಗಿ ಬಿಟ್ಟಿದೆ. ಏನು? ಕೆಸರುಮಯವಾಗಿ ಬಿಟ್ಟಿದೆ, ಮಲಿನವಾಗಿ ಬಿಟ್ಟಿದೆ. ಯಾಕೆ? ಶಂಕಾರೂಪೇಣ. ಏನು? ಪ್ರತಿಯೊಂದು ಶಂಕಾಸ್ಪದವೇ ಆಗಿದೆ. ನೋಡಿ, ಈಗ ನಾವು ಈ ಸೂತ್ರ ಭಾಷ್ಯದಲ್ಲಿ ಏನು ಅಧಿಕರಣಗಳನ್ನು ನಾವು ನೋಡ್ತಾ ಇದ್ದೇವೋ ಅವೆಲ್ಲವೂ ಕೂಡ ಒಂದೊಂದು ಕೂಡ ಅತ್ಯಧಿಕ ಶಂಕೆಯುಳ್ಳದ್ದೇ. ನೋಡಿ, ಇಷ್ಟುವರೆಗೇನು ನೋಡಿ, ಎರಡೂ ಒಂದೇ. ಇದನ್ನ ಉಪಸಂಹಾರ ಮಾಡ್ಕೋಬೇಕೋ ಬೇಡವೋ? ಕೆಲವು ಕಡೆ ಮಾಡ್ಕೋಬೇಕು ಅಂತಾರೆ, ಕೆಲವು ಕಡೆ ಬೇಡ ಅಂತಾರೆ. ಎಲ್ಲ ಸಂಶಯ ಸಂಶಯ ಸಂಶಯ. ಅಂದ್ರೇನು? ವಿಚಾರ ಪ್ರಧಾನವಾದ ಶಾಸ್ತ್ರ. ಸಂಶಯ ಬರುತ್ತೆ, ಸಂಶಯವನ್ನ ನಾವು ವಿಚಾರ ಮಾಡಿ ನಿರ್ಧಾರ ಮಾಡಬೇಕು. ವಿಚಾರ ಮಾಡಿ ನಿರ್ಧಾರ ಮಾಡಬೇಕು. ಹೀಗೆ ನನ್ನ ಮನಸ್ಸು, ಅಂತಃಕರಣ ಕಲುಷೀಕೃತವಾಗಿ ಬಿಟ್ಟಿದೆ, ಪಂಕೀಕೃತವಾಗಿ ಬಿಟ್ಟಿದೆ. ಅಂದ್ರೇನು? ಮಲಿನವಾಗಿ ಬಿಟ್ಟಿದೆ, ಕೆಸರುಮಯವಾಗಿ ಬಿಟ್ಟಿದೆ. ಯಾರಿಂದ? ಅಂತಂದ್ರೆ ಈ ಒಂದು ಯಾವ ಒಂದು ಮಾಯೆ ಅಂತ ಇದೆಯೋ ಆ ಒಂದು ಮಾಯೆಯಿಂದ, ಮಾಯ ಅಂತಂದ್ರು ಒಂದೇ, ಭ್ರಮೆ ಅಂತಂದ್ರು ಒಂದೇ, ಮತ್ತೆ ಅನ್ಯಥಾ ಜ್ಞಾನ ಅಂತಂದ್ರು ಒಂದೇ, ಎಲ್ಲ ಒಂದೇನೆ. ಇದರಿಂದ ಕಲುಷಿತವಾಗಿ ಬಿಟ್ಟಿದೆ. ಅದು ಏನು? ವಿಜೃಂಭಿಸುತ್ತಾ ಇದೆ ನಮ್ಮ ಒಂದು ಜೀವನದಲ್ಲಿ. ಅದೇ ಏನೂ ಇಲ್ಲ. ಆದರೆ ಯಾವ ಮಹಾನುಭಾವ ಬಂದು ಇದನ್ನ ತನ್ನ ಏನು ಸಮಸ್ತ ಪ್ರಾಣಿ ವರ್ಗಗಳನ್ನು ಆಳುತ್ತಿರುವ, ಎಲ್ಲದರ ಮೇಲೂ ಕೂತ್ಕೊಂಡಿದೆ ಅಧಿಧಿಷ್ಠಂತ. ಹೌದಾನೆ? ಹೀಗೆ ಎಲ್ಲರ ಮೇಲೂ ಕೂತ್ಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಭ್ರಮೆಯನ್ನ ಏನು ಮಾಡ್ಕೊಂಡ್ಬಿಟ್ರು? ಒಬ್ಬ ಮಹಾನುಭಾವ ಬಂದು ತನ್ನ ದಾಸಿಯನ್ನಾಗಿ ಮಾಯಾ ಅಂತ ಸ್ತ್ರೀಲಿಂಗ ದಾಸಿಯನ್ನಾಗಿ ಮಾಡಿಕೊಂಡ್ಬಿಟ್ರು. ಯಾರು? ಅವರೇ ಶಂಕರ ಭಗವತ್ಪಾದರು. ಇನ್ಯಾರು ಎಲ್ಲರೂ ಕೂಡ ಮಾಯೆಗೆ ಬದ್ಧರಾಗಿ ಬಿಟ್ರು, ಮಾಯೆಯಿಂದ ಬದ್ಧರಾಗಿ ಬಿಟ್ರು. ಹೌದ್ ತಾನೆ? ಈ ಮಹಾನುಭಾವ ಆ ಮಾಯೆಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು, ತನ್ನ ಸ್ವರೂಪವನ್ನ ಕಂಡುಕೊಂಡು ಇತರರಿಗೂ ಕೂಡ ಅದನ್ನ ಬೋಧಿಸಿದ ಮಹಾನುಭಾವ ಶಂಕರ ಭಗವತ್ಪಾದರು. ಅವರನ್ನ ತನ್ನ ಆಶ್ರಯೇ, ಶಂಕರಾಚಾರ್ಯಮಾಶ್ರಯೇ ಅಂತಕ್ಕಂಥದ್ದು ಶ್ಲೋಕ ಚೆನ್ನಾಗಿದೆ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೇಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಚತುರ್ದಶಂ ವೇದಾದ್ಯಧಿಕರಣಂ. ಶಾರೀರಕ ಮೀಮಾಂಸಾ ಭಾಷ್ಯದಲ್ಲಿ
3ನೆಯ ಸಾಧನಾಧ್ಯಾಯ. ಅದರಲ್ಲಿ ಒಂದೇ ಒಂದು ಸೂತ್ರದಿಂದ ಉಪನಿಬದ್ಧವಾಗಿರತಕ್ಕಂಥ ಒಂದು ಅಧಿಕರಣ ವೇದಾದ್ಯಧಿಕರಣ. ವೇದಾದ್ಯಧಿಕರಣ, ವೇದ 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 ಅಂತ ಅಲ್ಪ ಪ್ರಾಣ ಅಲ್ಲ, ವೇದಾದ್ಯಧಿಕರಣ. ಇದು ಹಿಂದೆ ಅಧಿಕರಣದಲ್ಲಿ ನಾವು ವಿಚಾರ ಮಾಡದಂತೆ ಕೆಲವು ವಾಕ್ಯಗಳನ್ನು ತೆಗೆದುಕೊಂಡು ಅದು ಈ ಒಂದು ನಮ್ಮ ಆತ್ಮವಿದ್ಯೆ, ನಮ್ಮ ಈ ಒಂದು ಈ ವೇದಾಂತ ವಿದ್ಯೆ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಿದೆಯೇ ಪಟ್ಟಿಲ್ವೇ ಅಂತಕ್ಕಂಥ. ಸಂಬಂಧಪಟ್ಟಿದೆ ಅಂತ ಆದರೆ ಏನಾಗುತ್ತೆ, ನಿಮ್ಮ ಅದ್ವೈತ ಹೊರಟು ಹೋಗ್ಬಿಡುತ್ತೆ. ಸಂಬಂಧಪಟ್ಟಿಲ್ಲ ಅಂತ ಆದರೆ ಅದು ಅಷ್ಟು ಸುಲಭವಲ್ಲ. ಯಾಕೆ ಸಂಬಂಧಪಟ್ಟಿಲ್ಲ? ನೀವು ಅದನ್ನು ಸ್ಥಾಪನೆ ಮಾಡಬೇಕಾಗಿ ಬರುತ್ತೆ, ಪ್ರತಿಷ್ಠಾಪನೆ ಮಾಡಬೇಕಾಗಿ ಬಂದ್ಬಿಡುತ್ತೆ. ಹೇಗೆ ಮಾಡ್ತೀರಿ? ಆಗೋದೇ ಇಲ್ಲ. ನೋಡಿ, ಈ ಕಾರಣ ಇದೆ, ಮತ್ತೇನು ಮಾಡಬೇಕು? ಇವಾಗ ತಾನು ನಾವು ಸ್ತೋತ್ರ ಹೇಳ್ಕೊಂಡ್ವಲ್ಲ, ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್. ಹೀಗೆ ಪಂಕೀಕೃತವಾಗಿಬಿಟ್ಟಿದೆ. ಮಾಡೋದು ಬಿಡೋದು, ಮಾಡೋದು ಬಿಡೋದು, ತಗೊಳ್ಳೋದು ಬಿಡೋದು. ವಿದ್ಯೆಗೆ ಇದು ಸೇರಿಸ್ಕೊಳ್ಬೇಕೋ ವಿದ್ಯೆಗೆ? ಇಲ್ಲವೋ? ವಿದ್ಯೆ ಇಲ್ಲಿ ವಿದ್ಯೆ ಅಂದರೆ ಆತ್ಮವಿದ್ಯೆ ಅಂತ ಅರ್ಥ ಇದೆ. ನೋಡಿ, ಒಂದೊಂದು ಕಡೆ ಒಂದೊಂದು ಅರ್ಥ. ಒಂದು ಕಡೆ ವಿದ್ಯೆ ಉಪಾಸನೆ, ಒಂದೊಂದು ಕಡೆ ವಿದ್ಯೆ ಆತ್ಮವಿದ್ಯೆ, ಒಂದೊಂದು ಕಡೆ ವಿದ್ಯೆ ಲೌಕಿಕ ವಿದ್ಯೆ. ಹೀಗೆ ಇಲ್ಲಿ ಈ ಒಂದು ನಮ್ಮ ಒಂದು ಆತ್ಮವಿದ್ಯೆಗೆ ಸಂಬಂಧಿಸಿದ್ದೇ ಅಲ್ಲವೇ ಅಂತ ವಿಚಾರ ಮಾಡಬೇಕು. ಬಹಳ ಮುಖ್ಯವಾದ ಸೂತ್ರ ಇದಕ್ಕೆ. ಇದನ್ನ ಈ ಒಂದು ಅಧಿಕರಣಕ್ಕೆ ಹಿನ್ನೆಲೆ ಬಹಳವಾಗಿ ಹಿನ್ನೆಲೆ ಬೇಕು ಇದಕ್ಕೆ. ಅದೇ ಅಷ್ಟೊಂದು ಎಲ್ಲ ಹಿನ್ನೆಲೆಯಿಂದ ನಾವು ನೋಡಿ ವಿಚಾರ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆ ನಮಗೆ ಪ್ರಕೃತ ಅಲ್ಲ ಅದು. ಆದರೆ ಈ ವ್ಯಾಖ್ಯಾನಗಳಲ್ಲಿ, ಎಲ್ಲ ವ್ಯಾಖ್ಯಾನಗಳಲ್ಲೂ ಕೂಡ ಎಲ್ಲಿ ಭಾಮತಿಯಲ್ಲಿರ್ಬೋದು, ಕಲ್ಪತರುವಿನಲ್ಲಿರ್ಬೋದು, ಪರಿಮಳದಲ್ಲಿರ್ಬೋದು, ಮತ್ತೆ ಈ ರತ್ನಪ್ರಭಾದಲ್ಲಿರ್ಬೋದು, ತತ್ವನಿರ್ಣಯದಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿಯೂ ಕೂಡ ಈ ಒಂದು ಸೂತ್ರಕ್ಕೆ ಬಹಳ ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಯಾಕೆ ಅಂತಂದ್ರೆ ಇದು ಮೀಮಾಂಸಾ ಸೂತ್ರವನ್ನ ನಾವು ಚೆನ್ನಾಗಿ ತಿಳಿದುಕೊಂಡ ಮೇಲೆ ಇದನ್ನ ವಿಚಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಮೀಮಾಂಸಾ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆದರೆ ಆ ಮೀಮಾಂಸಾ ಸೂತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡು ಆ ವಿಚಾರ ಅಷ್ಟೊಂದು ಮೀಮಾಂಸಾ ಜ್ಞಾನ ಬೇಕಾಗಿಲ್ಲ. ಸ್ವಲ್ಪ ಹೇಗೆ ನಮ್ಮ ಇಷ್ಟಕ್ಕೆ ಮಾತ್ರ ಸಂಬಂಧಪಟ್ಟದಕ್ಕೆ ಅದನ್ನೆಲ್ಲ ಹೇಳಬೇಕು ಅಂದರೆ ಅದಕ್ಕೇನೆ ಒಂದು 4 ಗಂಟೆ ಆಗೋಗ್ಬಿಡುತ್ತೆ, 4 ಕ್ಲಾಸ್ ಆಗೋಗ್ಬಿಡುತ್ತೆ. ಅದರಿಂದ ಅಷ್ಟೊಂದು ಬೇಡ. ಆದರೆ ಈ ಒಂದು ತಾತ್ಪರ್ಯ ಏನು, ಇದಕ್ಕೆ ಈ ಸೂತ್ರ ಯಾತಕ್ಕೆ ಬಂದಿದೆ, ಇದರ ಒಂದು ಪಾರಿಭಾಷಿಕ ಪದಗಳ ಅರ್ಥವೇನು ಅನ್ನೋದನ್ನು ಮಾತ್ರ ತಿಳ್ಕೊಂಡು ಮುಂದೆ ಹೋಗೋಣ. ಈಗ ನೋಡಿ, ಹಿಂದಿನ ಒಂದು ಅಧಿಕರಣದಲ್ಲಿ ಏನಾಯಿತು? ಪುರುಷ ವಿದ್ಯಾಯಾಮಿಮಚೇತರೇಶಾಮನಾಂ ನಾನಾತ್ ಅಂತಕ್ಕಂಥದ್ದು ಹಿಂದಿನ ಒಂದು ಅಧಿಕರಣ ಆಗಿತ್ತು. ಆ ಪುರುಷ ವಿದ್ಯೆಯಲ್ಲಿ ಅಂದ್ರೇನು? ಈ ತೈತ್ತಿರೀಯಕದಲ್ಲೂ ಕೂಡ ಪುರುಷ ಯಜ್ಞ ಅಂತ, ಪುರುಷ ವಿದ್ಯೆ ನೋಡಿ, ಇಲ್ಲಿ ವಿದ್ಯೆ ಅಂದರೆ ಪುರುಷ ಯಜ್ಞ ಅಂತ ಅರ್ಥ. ಅಲ್ಲಿ ಹೇಳಿದ್ವಲ್ಲ, ಪುರುಷನನ್ನೇ ಯಜ್ಞ ಅಂತ ಕರೆದಿದ್ದಾರೆ. ಆ ಪುರುಷ ಯಜ್ಞ ಅದಲ್ಲಿ ತೈತ್ತಿರೀಯದಲ್ಲಿ ಒಂಥರ ಹೇಳಿದ್ದಾರೆ, ಮತ್ತೆ ಬೇರೆ ಶಾಖೆಗಳಲ್ಲಿ ಮತ್ತೊಂದು ತರಹ ಹೇಳಿದ್ದಾರೆ. ಹೀಗೆ ಮತ್ತೊಂದು ತರಹ ಹೇಳಿರ್ತಕ್ಕಂಥದ್ದನ್ನು ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕೇ ಬೇಡವೇ ಅಂತ ಕೇಳಿ ವಿಚಾರ ಮಾಡಿ, ಇಲ್ಲ, ಉಪಸಂಹಾರ ಮಾಡಿಕೊಳ್ಳಕೂಡದು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೆ ಕಾರಣವೆಲ್ಲ ಕೊಟ್ಟರು, ಅದಾಯ್ತು. ಈಗ ಆಯಿತು, ಈ ಒಂದು ಉಪನಿಷತ್ತುಗಳಲ್ಲಿ ಬರತಕ್ಕಂತಹ ಈ ವಿದ್ಯಾ ಅಂತಕ್ಕಂಥ ವಿಚಾರ, ಉಪಾಸನೆ, ಯಜ್ಞ ಇವೆಲ್ಲ ಸಾಮಾನ್ಯ ಬರ್ತಕ್ಕಂಥದ್ದು. ಆದರೆ ಕೆಲವು ಕಡೆ ಇದಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತಕ್ಕಂಥ ಮಂತ್ರಗಳು ಬಂದುಬಿಟ್ಟಿವೆ. ಯಾವುದಕ್ಕೆ? ಇದಕ್ಕೆ ಸಂಬಂಧವಿಲ್ಲದೆ ಇರತಕ್ಕಂಥ, ಮೇಲ್ನೋಟಕ್ಕೆ ಸಂಬಂಧವಿಲ್ಲ ಅಂತ ಕಾಣುತ್ತೆ, ಆ ತರಹ ಮಂತ್ರಗಳು ಕೂಡ ಬಂದುಬಿಟ್ಟಿವೆ.
ಅದನ್ನ ಬೇರೆ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕೇ ಬೇಡ. ಇವರ ತನಕ ಆಯಿತು, ಇಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನೇ ವಿಚಾರ ಮಾಡಿ ಇಲ್ವೇ. ಆದರೆ ಈಗೇನು ಮಾಡ್ತಾ ಇದ್ದಾರೆ, ಇದು ಒಂದು ಸ್ವಲ್ಪ ವಿಶೇಷವಾದ ವಿಚಾರ. ಇದು ಆ ವಿಶೇಷವಾದ ವಿಚಾರವಾದ್ದರಿಂದ ಇದನ್ನು ಉಪಸಂಹಾರ ಮಾಡಿಕೊಳ್ಬೇಕೇ ಬೇಡವೇ? ಏನು ವಿಶೇಷ ವಿಚಾರ ಅಂಥದ್ದೇನಿದೆ? ವೇದಗಳಲ್ಲಿ ವಿಶೇಷ ವಿಚಾರ ಅಂತಂದ್ರೆ ಇಂಥ ಕೆಲವು ವಿಚಾರ ಬಿಟ್ಟು ಇನ್ನೇನಿರುತ್ತೆ ಅಂತ ಕೇಳಿದಾಗ ಹೌದು ಇರುತ್ತೆ ಅಂತ ಹೇಳಿ ಈ ಸೂತ್ರ ಹೇಳ್ತಾರೆ. ಓಂ ವೇದಾದ್ಯರ್ಥ ಭೇದಾತ್ ವೇದಾದ್ಯರ್ಥ ಭೇದಾತ್ ಅಂತಕ್ಕಂಥದ್ದು. ಇದರ ಪದವಿಭಾಗ ಅನ್ವಯಾರ್ಥ ನೋಡಿಕೊಂಡು ಆಮೇಲಿಂದ ಇದರ ಒಂದು ಪಾರಿಭಾಷಿಕ ಪದಗಳ ಅರ್ಥ ಏನು, ಮೀಮಾಂಸಾ ಅದರಲ್ಲಿ ಏನು ಹೇಳುತ್ತೆ, ಇದು ನ್ಯಾಯ ಅಂತಕ್ಕಂಥದ್ದನ್ನು ಸ್ವಲ್ಪ ಬಹಳ ಸಂಕ್ಷೇಪವಾಗಿ ವಿಚಾರ ಮಾಡಿ ಅದರ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೆ ಇದು ಅರ್ಥವಾಗೋದಿಲ್ಲ ಸೂತ್ರ ನೋಡಿಕೊಂಡು ಆಮೇಲೆ ಇದಕ್ಕಿದೆಯಲ್ಲ ಶ್ಲೋಕ, ಆ ಶ್ಲೋಕ ಮಾಡಿದ್ದಾರಲ್ಲ ಅದನ್ನು ನೋಡಿ ಈ ಒಂದು ಅಧಿಕರಣದ ಒಂದು ಭಗವತ್ಪಾದ ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ನೋಡೋಣ. ಈಗ ಮೊಟ್ಟ ಮೊದಲು ಇಲ್ಲಿ ಬರ್ತಕ್ಕಂಥ ಇದನ್ನು ಪದವಿಭಾಗ ಅದನ್ನು ಮಾಡಬೇಡ. ಇಲ್ಲಿ ವೇದಾದ್ಯರ್ಥ ಭೇದ ಅಂತಕ್ಕಂಥದ್ದು, ಇಲ್ಲಿ ಸಮಸ್ತ ಪದ ಒಂದೇ ಒಂದು ಪದ ಅಂತ ಮಾಡಬೇಕು. ಇನ್ನೊಂದೇನು ಮಾಡ್ಬೋದು ಪದಚ್ಛೇದ ಪದವಿಭಾಗವನ್ನು, ವೇದಾದಿ ಅರ್ಥಭೇದಾತ್ ಅಂತ ಮಾಡ್ಬೋದು. ವೇದಾದಿ ಅರ್ಥಭೇದಾತ್. ವೇದಾದಿ ಅಂತಂದ್ರೇನು? ಅದು ನಪುಂಸಕಲಿಂಗ, ಅದೊಂದು ಪದ. ವೇದವೇ ಮೊದಲಾದವುಗಳನ್ನ ಇದು ನಪುಂಸಕಲಿಂಗ ಆದ್ದರಿಂದ ಪ್ರಥಮ ವಿಭಕ್ತಿಯಲ್ಲೂ ಒಂದೇ ಅರ್ಥ, ಮತ್ತೆ ಈ ಒಂದು ದ್ವಿತೀಯ ವಿಭಕ್ತಿನಲ್ಲೂ ಕೂಡ ಒಂದೇ ಅರ್ಥ, ಒಂದೇ ರೂಪ. ಆದಿ ವೇದಾದಿ ಅಷ್ಟೇ. ವೇದಾದಿ ಅಂತಕ್ಕಂಥದ್ದು ಹ್ರಸ್ವ ನಪುಂಸಕಲಿಂಗ. ಅದೇನಾಗುತ್ತೆ, ಪ್ರಥಮ ವಿಭಕ್ತಿಯಲ್ಲೂ ಒಂದೇ, ದ್ವಿತೀಯ ವಿಭಕ್ತಿಯಲ್ಲೂ ಒಂದೇ. ಹೌದು ತಾನೆ? ಹೀಗೆ ಅಲ್ಲಿ ಏನಾಗುತ್ತೆ, ವೇದ ಅಂದ್ರೆ ವೇದವು, ಮತ್ತೆ ವೇದಾದಿ ಅಂತಂದ್ರೆ ವೇದವೇ ಮೊದಲಾದವುಗಳು, ಮತ್ತೆ ವೇದವೇ ಮೊದಲಾದದ್ದನ್ನು ಅದು ಸಿಂಗಿದ ಯಾಕೆ ಮೊದಲಾದದ್ದನ್ನು ಅಂತ ಅದನ್ನ ಬೇಕಾದ್ರೂ ಮಾಡಬಹುದು. ಆಮೇಲೆ ಅರ್ಥಭೇದ ಅದು ಮುಂದೆ 2 ಪದ ಮಾಡಬಹುದು. ಆದರೆ ಈ ವೇದಾದ್ಯರ್ಥಭೇದ ಅಂತ ಒಂದೇ ಪದ ಮಾಡಿದಾಗ ಸಮಸ್ತ ಪದ, ಅದ್ರ ವಿಗ್ರಹ ವಾಕ್ಯ ಏನಾಗುತ್ತೆ ಅನ್ವಯ ಕ್ರಮ ಮಾಡಿದಾಗ ವೇದಾದೀನಾಂ ಒಂದು ಪದ, ಅರ್ಥಭೇದ ಅಂತ ಇನ್ನೊಂದು ಪದ, 2 ಪದ ಆಯ್ತು. ಇಲ್ಲಿ ವೇದಾದೀನಾಂ ಅಂತಂದ್ರೆ ವೇದವೇ ಮೊದಲಾದವುಗಳಿಗೆ. ವೇದವೇ ಮೊದಲಾದವುಗಳು ಅಂತಂದ್ರೆ ಏನು ಅಂದ್ರೆ ವೇದ ಮತ್ತೆ ಪ್ರವರ್ಗ್ಯಾದೀನಾಂ ಅಂತ. ವೇದ ಪ್ರವರ್ಗ್ಯಾದೀನಾಂ ಅಂತ ಇದಕ್ಕೆ ಅರ್ಥ ಇವಾಗ ಹೇಳ್ತೇನೆ. ವೇದ ಪ್ರವರ್ಗ್ಯ ಅಂದ್ರೇನು, ವೇದ ಅಂದ್ರೆ ವೇದ ಪ್ರವರ್ಗ್ಯಾದೀನಾಂ ಅಂತ ಅಷ್ಟೇ. ವೇದಾದೀನಾಂ ಅಂದ್ರೆ ಏನದು? ಮುಂದಿನದು ಅರ್ಥಭೇದಾತ್ ಅನ್ನೋದು ಅದು ಹೇತುವಾಗಿ ಹೋಯ್ತದು. ಯಾಕೆ? ಪಂಚಮಿ ಭಕ್ತಿ ಇದೆ, ಇದು ನಿರ್ಣಯವೇ ಆಗಿಲ್ವಲ್ಲ. ವೇದಾದೀನಾಂ ಅಂದ್ಬಿಟ್ರೆ ವೇದವೇ ಮೊದಲಾದವುಗಳು, ಅಥವಾ ವೇದವೇ ಮೊದಲಾದವುಗಳು ಅಷ್ಟೇ, ಅಥವಾ ಇಲ್ವೇ ಇಲ್ವಲ್ಲ ಇಲ್ಲಿ. ಯಾಕೆ? ಷಷ್ಠಿ ವ್ಯಕ್ತಿ ಬಹುವಚನ ಹೇಳಿದ್ಮೇಲೆ ವೇದವೇ ಮೊದಲಾದವುಗಳನ್ನ ಏನು ಮಾಡಬೇಕು ಅಂದ್ರೆ ವಿದ್ಯಾಸು ನೋಪಸಂಹಾರ, ಇದು ಸೇರಿಸ್ಕೊಳ್ಬೇಕು. ನೋಡಿ, ಇದು ಹೋದ್ರೆ ಗೊತ್ತಾಗಿದೆ, ಏನು ಗೊತ್ತಾಗುತ್ತೆ ಅಂದ್ರೇನು? ವೇದ ಪ್ರವರ್ಗ್ಯಾದೀನಾಂ ವಿದ್ಯಾಸು ನ ಉಪಸಂಹಾರ. ಅದೇನಾಯ್ತು? ವೇದ ಪ್ರವರ್ಗ್ಯ ಮೊದಲಾದವುಗಳನ್ನ ವಿದ್ಯಾಸು, ಇಲ್ಲಿ ಉಪನಿಷತ್ ಪ್ರತಿಪಾದ್ಯವಾದ ಆತ್ಮವಿದ್ಯೆಯಲ್ಲಿ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ಉಪಸಂಹಾರ ಮಾಡಿಕೊಳ್ಳಬಾರದು. ಇದು ಒಂದು ವರ್ಡ್ ಮಾಡಿದಾಗ ವೇದಾದ್ಯರ್ಥ ವೇದಾತ್ ಅಂತ
ಅದನ್ನ ಈ ಸಮಸ್ತ ಪದವನ್ನು ವಿಗ್ರಹ ಮಾಡಿದಾಗ ವೇದಾದೀನಾಂ ಅರ್ಥಭೇದ, ವೇದವೇ ಮೊದಲಾದವುಗಳಿಗೆ, ವೇದವೇ ಮೊದಲಾದವುದೇನು ವೇದ ಪ್ರವರ್ಗ್ಯಾದೀನ, ವೇದ ಪ್ರವರ್ಗ್ಯ ಮುಂತಾದವೆಲ್ಲ ಇದೆ, ಅದನ್ನ ವಿಚಾರ ಮಾಡೋಣ ಅಂತ ಸ್ವಲ್ಪ. ವಿದ್ಯಾಸು, ಈ ಆತ್ಮವಿದ್ಯೆಯಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಮುಂದೆ ಅರ್ಥಭೇದ ಅಂತಂದ್ರೆ ಹೇತು ಅದು ಕುತಃ, ಯಾವ ಕಾರಣದಿಂದ ಅಂದ್ರೆ ಅರ್ಥಭೇದ ಅಂದ್ರೆ ಅರ್ಥದಲ್ಲಿ ಪ್ರಯೋಜನಗಳಲ್ಲಿ ಭೇದವಿರುವುದರಿಂದ. ಇದರ ಪ್ರಯೋಜನವೇ ಬೇರೆ, ಅದರ ಪ್ರಯೋಜನವೇ ಬೇರೆ, ಇದರ ಒಂದು ಪುರುಷಾರ್ಥವೇ ಬೇರೆ, ಅದರ ಪುರುಷಾರ್ಥವೇ ಬೇರೆ. ಇಲ್ಲಿ ಪುರುಷಾರ್ಥ ಅಂದ್ರೆ ನಾವು ಈ ಸಾಮಾನ್ಯವಾಗಿ ಲೋಕದಲ್ಲಿ ಏನು ಹೇಳುತ್ತೆ ಅದನ್ನು ತಗೊಳ್ಬೇಕಷ್ಟೆ. ನಾವು ಈ ವೇದಾಂತಗಳ ಮೂಲಕ, ಸಿದ್ಧಾಂತದ ಮೂಲಕ ಏನು ಪುರುಷಾರ್ಥ ಅಂದ್ರೆ ಪುರುಷಾರ್ಥ ಒಂದೇ ಒಂದು, ಪುರುಷಾರ್ಥ ಅಂದ್ರೆ ಮೋಕ್ಷ ಅಷ್ಟೆ. ಆದರೆ ನಾವು ಲೌಕಿಕ ವಿಚಾರದಲ್ಲಿ ಇದು ಧರ್ಮಾರ್ಥ ಕಾಮ ಮೋಕ್ಷವನ್ನು ಅಂತ 4 ಅಂತ ಹೇಳ್ತೇವೆ. ಹಾಗೆ ಲೌಕಿಕ ವಿಚಾರದಲ್ಲಿ ತಗೊಂಡ್ರು ಈ ಅದಕ್ಕೆ ಬೇರೆ ಪ್ರಯೋಜನ, ಇದಕ್ಕೆ ಬೇರೆ ಪ್ರಯೋಜನ, ಅದಕ್ಕೋಸ್ಕರ ಏನು ಅರ್ಥಭೇದ. ಹೀಗಿರುವುದರಿಂದ ನ ಉಪಸಂಹಾರ, ವೇದ ಪ್ರವರ್ಗ್ಯ ಮುಂತಾದವುಗಳಲ್ಲಿ ಪಠಿತವಾಗಿರತಕ್ಕಂತಹ ಮಂತ್ರಗಳಿಗೆ ಆ ಮಂತ್ರಗಳನ್ನ ವಿನಿಯೋಗ ಮಾಡಬೇಕು ಏನರ್ಥವಿಲ್ಲ. ಅದಕ್ಕೆ ವಿದ್ಯೆಯಲ್ಲಿ, ಈ ಆತ್ಮವಿದ್ಯೆಯಲ್ಲಿ, ಆತ್ಮವಿದ್ಯೆ ಪ್ರಕರಣದಲ್ಲಿ ಇದಕ್ಕೆ ಎಳ್ಳಷ್ಟು ಅವಕಾಶವಿರುವುದಿಲ್ಲ. ಅಂದ್ರೆ ಅವಕಾಶವಿರುವುದಿಲ್ಲ ಅಂತಂದ್ರೆ ಒಂದೇ, ಉಪಸಂಹಾರವಿರುವುದಿಲ್ಲ ಅಂತಂದ್ರೆ ಒಂದೇ. ಯಾಕೆ ಅಂದ್ರೆ ಅರ್ಥಭೇದವಿರುವುದರಿಂದ. ಇದು ಸಂಶಯ ಏನಾಯ್ತು ಇಲ್ಲಿ, ಆ ವೇದ ಪ್ರವರ್ಗ್ಯ ಮುಂತಾದ್ರೆ ಇಲ್ಲಿ ಮಾಡ್ಕೋಬೇಕೇ ಬೇಡವೆ ಸಂಶಯ. ಮಾಡ್ಕೊಳ್ಬೇಕು, ಯಾಕೆ ಈ ಕಾರಣದಿಂದ. ಈ ಹೇತು ಏನು ಅರ್ಥಭೇದ, ಅರ್ಥಭೇದವಿರುವುದರಿಂದ ಮಾಡಿಕೊಳ್ಳಬಾರದು ಇಷ್ಟೇ. ಆದರೆ ಇದಕ್ಕೆ ಒಂದು ಈ ಸೂತ್ರ, ಈ ಅಧಿಕರಣಕ್ಕೆ ಅರ್ಥ ಆಗಬೇಕಾದ್ರೆ ಕೆಲವು ಅಂಶ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಮುಖ್ಯ. ಈಗ ಈ ಶ್ಲೋಕವನ್ನ ನೋಡೋಣ. ಈ ಶ್ಲೋಕ ಈಗ ಸ್ವಲ್ಪ ಅರ್ಥವಾಗೋದಿಲ್ಲ, ಆದರೂ ಕೂಡ ಶ್ಲೋಕ ಸ್ವಲ್ಪ ಫೆಮಿಲಿಯರ್ ಆಗಿರ್ಲಿ ಅಂತಕ್ಕಂಥ ಅದರ ವಿಚಾರ ಹೇಳ್ತಾ ಇದ್ದೇನೆ ಅಷ್ಟೆ. ನೋಡಿ ಏನು ಏನ್ ಹೇಳ್ತಾರೆ, ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಮಥವಾನತೋ ವಿದ್ಯಾಸನ್ನಿಧಿ ಪಾಠೇನ ವಿದ್ಯಾಂಗೆ ಮಂತ್ರಕರ್ಮಣಿ. ಏನಿದ್ರ ಅರ್ಥ? ವೇದ್ಯ ಮಂತ್ರ ಪ್ರವರ್ಗ್ಯಾದಿ, ಒಂದು ವೇದ್ಯ ಅಂತಕ್ಕಂಥದ್ದು, ಇನ್ನೊಂದು ಮಂತ್ರ ಅಂತಕ್ಕಂಥದ್ದು. ಈ ವೇದ್ಯ ಅಂತಕ್ಕಂಥದ್ದೇ ಮಂತ್ರ ಇರಲಿ. ವೇದ್ಯ ಮಂತ್ರಗಳು, ಆ ವೇದ್ಯ ಅಂತಕ್ಕಂಥ ಭಾಗ ಮಂತ್ರ ಅದು, ಮತ್ತೆ ಪ್ರವರ್ಗ್ಯ ಅಂತಕ್ಕಂಥದ್ದು. ವೇದ್ಯ ಮಂತ್ರಗಳು ಮತ್ತೆ ಪ್ರವರ್ಗ್ಯ ಮಂತ್ರಗಳು ಏನಾಗಿದೆ, ವಿದ್ಯಾಂಗಂ ಅಥವಾ ನತು, ಇದು ವಿದ್ಯೆಗೆ ಅಂಗವಾಗಿದೆಯೋ ಆತ್ಮವಿದ್ಯೆಗೆ ಅಥವಾ ಇಲ್ಲವೋ, ಇದು ಸಂಶಯ. ಮತ್ತೆ ಹೌದೌದು ಇದು ವಿದ್ಯಾಂಗವೇ, ಇದು ಯಾಕೆ? ಪೂರ್ವಪಕ್ಷ ಇದು. ಅದಕ್ಕೆ ಪೂರ್ವಪಕ್ಷಿಗೆ ಹೇತು ಹೇಳ್ತಾ ಇದ್ದೇನೆ. ವಿದ್ಯಾ ಸನ್ನಿಧಿ ಪಾಠೇನ. ಯಾಕೆ? ಅದ ಸ್ವಾಮಿ, ವಿದ್ಯೆಯ ಪ್ರಕರಣದ ಪಕ್ಕದಲ್ಲೇ ಇದನ್ನು ಹೇಳ್ತಾ ಇದ್ದಾರೆ. ಇಷ್ಟೊತ್ತು ತನಕ ವಿದ್ಯೆಯ ಪ್ರಕರಣವಾಯಿತು, ಈಗ ತಕ್ಷಣವೇ ಇದನ್ನು ಹೇಳಿದ್ದಾರೆ. ಆದ್ದರಿಂದ ಆ ಸನ್ನಿಧಿ ಇದೆ ಹತ್ರ, ಅದರ ಅದಾದ ತಕ್ಷಣ ಏನು ಹೇಳಿದ್ದಾರೆ. ಹಾಗಿರೋದ್ರಿಂದ ಇದನ್ನು ಅದರ ಸೇರಿಸ್ಕೋಬೇಕು. ವಿದ್ಯಾಂಗೆ ಮಂತ್ರ ಕರ್ಮಣಿ. ಮಂತ್ರ ಅಂದ್ರೇನು? ಈ ವೇದ್ಯ. ಕರ್ಮ ಅಂತಂದ್ರೇನು? ಪ್ರವರ್ಗ್ಯ. ಈ ಮಂತ್ರ ಮತ್ತು ಪ್ರವರ್ಗ್ಯ, ವೇದ್ಯ ಮಂತ್ರ ಮತ್ತು ಪ್ರವರ್ಗ್ಯ ಇದೆಯಲ್ಲ, ಅದು ವಿದ್ಯಾಂಗೆ. ವಿದ್ಯಾ ಇದೆಲ್ಲ ದ್ವಿತೀಯ ವ್ಯಕ್ತಿ. ವಿದ್ಯೆ, ಮಂತ್ರ ಮತ್ತು ಕರ್ಮ ಇವೆ ಎರಡೂ ಕೂಡ ವಿದ್ಯಾಂಗವಾಗಿರುವಂಥವುಗಳು, ಇದು ವಿದ್ಯೆಗೆ ಅಂಗವಾಗಿವೆ ಅಂತ. ಇದು ಮೊದಲನೇ ಶ್ಲೋಕ. ಇನ್ನೊಂದು ಆ ಒಂದು ಸಿದ್ಧಾಂತ ಭಾಗ ಇದೆ, ಅದನ್ನ ಈಗ ಬೇಡ, ಸ್ವಲ್ಪ ಈಗ ಬೇರೆ ಏನೂ ಅರ್ಥವಾಗೋದಿಲ್ಲ. ಇಷ್ಟು ವಿಚಾರ ಆಗಿದೆ, ಇದನ್ನು ನೋಡೋಣ.
ಈಗ ಇಲ್ಲಿ ಏನು ಹೇಳಿದ್ದಾರೆ? ವೇದ್ಯ ಮತ್ತು ಪ್ರವರ್ಗ್ಯ ಅಂತ ಹೇಳಿದ್ದಾರೆ. ಹೌದು ತಾನೆ? ಈ ವೇದ್ಯ ಪ್ರವರ್ಗ್ಯ ಅಂತಂದ್ರೆ ಏನು? ವೇದ್ಯ ಅಂತಂತಂದ್ರೆ ಈ ಅಥರ್ವ ವೇದದಲ್ಲಿ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಏನು ಮಂತ್ರ? ಅದು ಮಂತ್ರವೇ, ಅದು ಇನ್ನೇನಿಲ್ಲ. ಅದು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಈ ಒಂದು ತಲೆಯನ್ನು ಒಡೆದು ಹಾಕು, ಅವನ ನಾಡಿಯನ್ನ ಸೀಳಿಬಿಡು, ಅವನ ಅಂಗವನ್ನ ಬೇರ್ಪಡಿಸಿ ಬಿಡು, ಮತ್ತು ತಲೆಯನ್ನ ಜಜ್ಜಿ ಹಾಕು, ಈ ಥರ ಮಂತ್ರಗಳು. ಅರೆ ಇದೇನಪ್ಪ ಇದು? ಇದೂ ಕೂಡ ವೇದಗಳಲ್ಲಿ ಹೇಳೋದು ಅರ್ಥ ಏನಿದು ಹಾಗೆ ಅಂತಂದರೆ ನೋಡಿ, ಒಂದು ಈ ವಿದ್ಯಾಂಗವಾಗಿರ್ತಕ್ಕಂಥ ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥ ಕರ್ಮಗಳು, ಇನ್ನೊಂದು ಕೆಲವು ಅಭ್ಯುದಯಕ್ಕೆ ಉಪಯೋಗಿಸ್ತಕ್ಕಂಥ ಮಂತ್ರಗಳು, ಹೀಗೆ ಎರಡು ಭಾಗ ಇದೆ. ಅದಲ್ಲದೆ ಇನ್ನೊಂದು ಭಾಗವೂ ಇದೆ. ಎಲ್ಲಿ? ಸಾಮಾನ್ಯವಾಗಿ ಅದು ಅಥರ್ವ ವೇದದಲ್ಲಿ ಪ್ರಯೋಗವಾಗಿದೆ. ಏನದು ಅಂತಂದ್ರೆ ಶತ್ರು ಸಂಹಾರಕ ಮಂತ್ರ ಅಂತ. ಶತ್ರು ಸಂಹಾರಕ ಭಾಗಗಳು ಶತ್ರು ಸಂಹಾರಕ ಭಾಗಗಳು ಅಂದ್ರೆ ಏನು? ಆಗಿನ ಕಾಲದಲ್ಲೂ ಕೂಡ ಶತ್ರುಗಳು ಇದ್ದರು, ಅವರನ್ನ ಒಂದು ಶಸ್ತ್ರದಿಂದ ನಿಗ್ರಹ ಮಾಡ್ತಕ್ಕಂಥದ್ದು ಒಂದು, ಮತ್ತು ಇನ್ನೊಂದು ಮಂತ್ರಗಳಿಂದ ನಿಗ್ರಹ ಮಾಡ್ತಕ್ಕಂಥದ್ದು. ಇನ್ನು ಶಸ್ತ್ರಗಳಿಂದ ನಿಗ್ರಹ ಮಾಡ್ತಕ್ಕಂಥದ್ದು ಯಾರು? ಅವರು ಸಾಮಾನ್ಯವಾಗಿ ಕ್ಷತ್ರಿಯರಾಗಿದ್ರು, ಬಲಾಢ್ಯ ಆಗಿದ್ರು, ಮಾಡ್ಕೊಳ್ಳೋರು. ಇನ್ನು ಮಂತ್ರಗಳಿಂದ ಈ ಮಂತ್ರವೇತ್ತರು, ಇವುಗಳಿಂದ ಮಾಡು. ಇದಕ್ಕೆ ಏನು ಹೆಸರಾಯಿತು ಅಂತಂದ್ರೆ, ಇದು ಕರ್ಮನ. ಇದು ಒಂದು ಮಂತ್ರ, ವೇದ್ಯ ಮಂತ್ರ ಇದೆಯಲ್ಲ, ಇದನ್ನ ಪ್ರಯೋಗ ಮಾಡಿ ಬೇರೆಯ ಮಂತ್ರಗಳನ್ನು ಪ್ರಯೋಗ ಮಾಡುವ ಹಾಗೆ, ಯಜ್ಞಯಾಗಗಳಲ್ಲಿ ಪ್ರಯೋಗ ಮಾಡುವ ಹಾಗೆ ಇಲ್ಲೂ ಪ್ರಯೋಗ ಮಾಡ್ತಾರೆ. ಯಜ್ಞಯಾಗಗಳು ಹೇಗೆ ಕರ್ಮವೋ, ಇದು ಹಾಗೆ ಕರ್ಮ. ಇದು ಯಾವುದೋ ಇದು. ಇದಕ್ಕೇನು ಹೆಸರು ಅಂತಂದ್ರೆ ಅಭಿಚಾರ ಕರ್ಮ. ಯಾವುದಕ್ಕೆ? ಈ ತರಹ ಒಂದು ಪ್ರಕರಣಕ್ಕೆ, ಈ ತರಹ ಒಂದು ಶತ್ರು ಸಂಹಾರಕ ಒಂದು ಇದಕ್ಕಾಗಿ ಉಪಯೋಗಿಸ್ತಕ್ಕಂಥ ಈ ಮಂತ್ರಗಳಿಗೆ, ಆ ಕರ್ಮಕ್ಕೆ, ಇದಕ್ಕೆ ಇದು ಅಭಿಚಾರ ಕರ್ಮ ಅಂತ ಹೆಸರು. ಇಲ್ಲಿ ಮಾಡ್ತಕ್ಕಂಥದ್ದೇನು? ಆಭಿಚಾರಿಕ ಕ್ರಿಯೆಗಳು. ಈ ಆಭಿಚಾರಿಕ ಕ್ರಿಯೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಮಂತ್ರಗಳು ಇವೆ. ಎಲ್ಲಿ? ಅಥರ್ವ ವೇದದಲ್ಲಿ ಇದೆ. ಅದು ಕೆಲವನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದು ಭಾಷ್ಯ ಭಾಗ ಹೋದವ ನೋಡೋಣ. ಆದರೂ ಇದನ್ನ ಕೊಟ್ಟಿದ್ದಾರೆ. ಇದನ್ನ ಎಲ್ಲಿ ಬಂದಿದೆ? ಅಥರ್ವ ವೇದದ ಶಾಖೆಯಲ್ಲಿ, ಯಾವ ಶಾಖೆಯಲ್ಲಿ ಬಂದಿದೆ ಅಂತಕ್ಕಂಥದ್ದಕ್ಕೆ ನಮಗೆ ಇಲ್ಲಿ ಯಾವುದೋ ಪ್ರಮಾಣ ಸಿಗ್ತಾ ಇಲ್ಲ. ಯಾಕೆ? ಇಲ್ಲಿ ಶಾಂಕರ ಭಾಷೆಯಲ್ಲಿ ಬಿಡಿ, ಆಚಾರ್ಯರು ಪ್ರತಿಯೊಂದು ಭಾಷೆ ಅಲ್ಲಿ ಬಿಡ್ಲಿಕ್ಕೆ ಭಾಷೆ ಬರೆದಿದ್ದಾರಲ್ಲ, ಇದು ಎಲ್ಲಿ ಬಂದಿದೆ ಅಂತ ಅನ್ನೋದನ್ನ ಅವ್ರು ಎಲ್ಲೂ ಬರೆದಿಲ್ಲ. ಅದು ಪ್ರಸಿದ್ಧವಾದ ಮಂತ್ರ ಇರ್ಬೋದು. ಈಶಾವಾಸ್ಯಮಿದಂ ಸರ್ವಂ ಉದ್ಧಾರ ಮಾಡಿದ್ದಾರೆ, ಉದಾಹರಣೆ ಹೇಳಿದ್ದಾರೆ. ಮಾಡಿಬಿಟ್ಟು ಇದು ಈಶಾವಾಸ್ಯ ಒಂದು ಏನು ಹೇಳಿಲ್ಲ. ಒಂದು ಈಶಾವಾಸ್ಯ ಒಂದು ಅಂತ ಹೇಳಿಲ್ಲ. ಅದನ್ನ ಈ ವ್ಯಾಖ್ಯಾನಕಾರ ಮಾಡಿದ್ದಾರೆ. ಈಶಾವಾಸ್ಯ ಅಂದರೆ ಈ ಈಶಾವಾಸ್ಯ ಒಂದನೇ ಮಂತ್ರ ಅಂತ ಹಾಕಿ, ಅದು ಹಾಗೆ ಪ್ರತಿಯೊಂದಕ್ಕೂ ಮಂತ್ರಗಳ ಸಂಖ್ಯೆ ಅದೆಲ್ಲ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬರ್ತಕ್ಕಂಥ ಈ ಒಂದು ಅಭಿಚಾರ ಕರ್ಮದಲ್ಲಿ ಪ್ರಯೋಗ ಮಾಡತಕ್ಕಂಥ ಈ ಶಂಕರ ಭಗವತ್ಪಾದರು ಈ ಉದಾಹರಣೆ ಕೊಟ್ಟಿದ್ದಾರಲ್ಲ, ಇಲ್ಲಿ ದೃಷ್ಟಾಂತವಾಗಿ ಇದು ಎಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ಯಾವ ವ್ಯಾಖ್ಯಾನದಲ್ಲೂ ಕೂಡ ಅದಕ್ಕೆ ನಮಗೆ ಇಂಥ ಕಡೆ ಬಂದಿದೆ ಅಂತಕ್ಕಂಥ ವಿಚಾರ ಇಲ್ಲ. ನಾನು ನೋಡಿ, ಸುಮಾರಾಗಿ ನನ್ನ ಮತ್ತೆ ಇರ್ತಕ್ಕಂಥ ಕಮ್ಮಿ, ನಮ್ಮ ಇದು ಸೀಮಿತ ಬಿಡಿ, ಅದಕ್ಕೆ ಒಂದು 5-6 ವ್ಯಾಖ್ಯಾನಗಳನ್ನೂ ಕೂಡ ಇದು ಇವಾಗ ಇದಲ್ಲ ನೋಡಿದ್ದಲ್ಲ, ನಾ ಹಿಂದೆ ಈ ಪಾಠ ಆಗ್ತಾ ಇದ್ದಾಗಲೇ ಸುಮಾರು ವ್ಯಾಖ್ಯಾನ ನೋಡಿದ್ರೆ ಎಲ್ಲೂ ಸಿಕ್ಕಲಿಲ್ಲ. ಇದು ಮಂತ್ರ ಎಷ್ಟು ಎಲ್ಲಿ ಬಂದಿದೆ ಅಂತಕ್ಕಂಥ ಅಂದ್ರೆ ಏನು ಅರ್ಥ ಅಂದರೆ, ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಬರೀತಾರೆ ನೋಡಿ, ವ್ಯಾಖ್ಯಾನಕಾರರು ಈಶನವರು ನೋಡಿ ಹೇಗೆ ಅವರ ಇದು
ವ್ಯಾಖ್ಯಾನಕಾರರು ಈಚಿನವರು. ಅವರ ಕಾಲದಲ್ಲಿ ಏನಾಗಿತ್ತು, ಈ ಒಂದು ಅಥರ್ವ ಶಾಖೆಯ ಅಥರ್ವವೇದ ಶಾಖೆ ಎಷ್ಟು ಅಥರ್ವವೇದ ಶಾಖೆ ಇತ್ತು ಇದೆ ಅಂತಕ್ಕಂಥದ್ದಕ್ಕೆ ಹೇಳ್ತಾರೆ. ಇದು ನಮಗೆ ವ್ಯಾಕರಣ ಮಹಾಭಾಷ್ಯ ಸಿಕ್ಕುತ್ತೆ. ನವಧಾಥರ್ವಣ ಅಥರ್ವ ಶಾಖೆ ಎಷ್ಟು? 9 ಶಾಖೆಗಳು. ಈ ಶಾಖೆಗಳು ಅನಂತವಾಗಿವೆ. ಆದರೆ ವ್ಯಾಕರಣ ಮಹಾಭಾಷ್ಯ ಬರೆಯುವಾಗ ಎಷ್ಟಿತ್ತೋ ಅಷ್ಟನ್ನ ಪತಂಜಲಿ ಮಹರ್ಷಿಗಳು ಬರೆದಿದ್ದಾರೆ ಅಷ್ಟೇ. ಅವರಿದ್ದಾಗ ಎಷ್ಟಿತ್ತು ಅಂತ ಕೇಳಿದ್ರೆ ನೋಡಿ, ಋಗ್ವೇದದಲ್ಲಿ 21 ಶಾಖೆಗಳು. ಏಕವಿಂಶತಿಧಾ ಪ್ರತ್ಯ 21 ಶಾಖೆಗಳು. ಇವತ್ತು ಬದುಕಿರ್ತಕ್ಕಂಥದ್ದು, ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಕೇವಲ 5 ಶಾಖೆಗಳು ಮಾತ್ರ. 5 ಶಾಖೆಗಳು. ಆ 5 ಶಾಖೆಗಳಲ್ಲೂ ಕೂಡ ಪ್ರಮುಖವಾಗಿ ಈಗ ಇರ್ತಕ್ಕಂಥದ್ದು ಕೇವಲ ಯಾವುದು? 2 ಶಾಖೆಗಳು ಮಾತ್ರ. ನೋಡಿ, 21 ಶಾಖೆ ಎಷ್ಟಿತ್ತು ಅಪಾರ ಗೊತ್ತಿಲ್ಲ. ಆವಾಗ ಒಂದೊಂದು ಶಾಖೆ ಎಷ್ಟೆಷ್ಟು ಮಂತ್ರ ಇತ್ತೋ ಗೊತ್ತಿಲ್ಲ. 21 ಶಾಖೆ ಲುಪ್ತವಾಗಿ ಬಿಟ್ಟು ಈಗ ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 2 ಶಾಖೆಯನ್ನು ಮಾತ್ರ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾವುದು? ಒಂದು, ನಾವು ಈಗ ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಮುಂದಿನ ತಿಂಗಳು ತಮಗೆಲ್ಲ ಗೊತ್ತಿದೆಯಲ್ಲ, ಒಂದು ಋಗ್ವೇದದಲ್ಲಿ ಶಾಕಲ ಶಾಖೆ, ಅದು ಶಾಖೆ, ಅದು ಶಾಕಲ ಶಾಖೆ. ಮತ್ತೊಂದು ಬಾಷ್ಕಲ ಶಾಖೆ. ಶಾಕಲ ಶಾಖೆ ಮತ್ತೆ ಬಾಷ್ಕಲ ಶಾಖೆ. ನಾವು ಈಗ ದಕ್ಷಿಣ ದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ, ದಕ್ಷಿಣ ದೇಶ ಅಂತಂದ್ರೆ ಈ ದ್ರಾವಿಡ ದೇಶಗಳಲ್ಲಿ ಏನನ್ನು ನಾವು ಇದೆಲ್ಲ ದ್ರಾವಿಡ, ಇದೆಲ್ಲ ಭೌಗೋಳಿಕ ಹಿಸ್ಟಾರಿಕಲ್ ಆಗಿ ಬಂದಿದ್ದು, ಅದಕ್ಕೆ ಆದರೂ ಏನೋ ಹೇಳಬೇಕಲ್ಲ ಗುರ್ತಿಗೆ, ಅದಕ್ಕೆ ಹೇಳ್ತಾ ಇದೆ ಅಷ್ಟೇ. ಈ ಬಂದಿದ್ದೇನು, ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಶಾಕಲ ಸಂಹಿತೆ ಇಲ್ಲಿ ರೂಢಿಯಲ್ಲಿರ್ತಕ್ಕಂಥದ್ದು. ನಾವೆಲ್ಲ ಅಧ್ಯಯನ ಮಾಡಿದ್ದು ಶಾಕಲ ರಕ್ ಸಂಹಿತೆ. ಹಾಗಾಗಿ ನಾವು ಋಗ್ವೇದ ಸಂಹಿತೆಯನ್ನ ಒಂದೊಂದು ಮಂತ್ರವನ್ನು ಕೂಡ ಹೋಮ ಮಾಡಿ ಅರ್ಪಿಸ್ತಕ್ಕಂಥದ್ದು ಶಾಕಲ ಋಕ್ ಸಂಹಿತಾ ಯಾಗ. ನಾವು ಶಾಕಲ ಶಾಖೆ, ಶಾಕಲ ಶಾಖಾರ ಸಂಹಿತಾ ಯಾಗ. ಇದು ಬಾಷ್ಕಲ ಶಾಖಾರ ಸಂಹಿತಾ ನಮ್ಮ ಬೇಡ, ನಮಗಿಲ್ಲ. ಹೀಗೆ 21 ಶಾಖೆಗಳಿದ್ದವು. ಇನ್ನು ಯಜುರ್ವೇದದಲ್ಲಿ ಏಕಶತಧ 101 ಶಾಖೆಗಳು ಯಜುರ್ವೇದ. ಹಬ್ಬ. ಯಾಕೆ? ಕೇವಲ ಕರ್ಮಗಳ ಸಾಮಾನ್ಯನ ಎಲ್ಲ ಕರ್ಮಾಂಗವಾಗಿರ್ತಕ್ಕಂಥದ್ದು ಯಜುರ್ವೇದದಲ್ಲಿ ಬಂದಿರತಕ್ಕಂಥ ವಿನಿಯೋಗ ಬ್ರಾಹ್ಮಣರು. 101 ಶಾಖೆಗಳು. ಇವತ್ತಿರ್ತಕ್ಕಂಥದ್ದು ಎಷ್ಟು? ಯಾವುದೋ 4 ಶಾಖೆಗಳು. ಹೌದು ತಾನೆ? ಅದರಲ್ಲಿ ಶುಕ್ಲ ಮತ್ತು ಕೃಷ್ಣ ಅಂತಕ್ಕಂಥದ್ದು 2 ಭೇದ ಆಯಿತು. ಶುಕ್ಲಂ ಕೃಷ್ಣಮಿತಿದ್ವೇದ ಯಜುಷ್ಟ ಸಮುದಾಕೃತಂ ಶುಕ್ಲಂ ವಾಜಸನಂ ಜ್ಞೇಯಂ ಕೃಷ್ಣಂತು ತೈತ್ತಿರೀಯಕಂ. ಇದು 2 ಆಯಿತು. ಆ 101 ಶಾಖೆಯಲ್ಲಿ ಏನಾಯಿತು? 15 ಶಾಖೆಗಳು ಶುಕ್ಲ ಯಜುರ್ವೇದ ಅಂತಲೂ 86 ಶಾಖೆಗಳು ಕೃಷ್ಣ ಯಜುರ್ವೇದ ಅಂತಂತಲೂ ಹೇಳಲ್ಪಟ್ಟವು. ಶುಕ್ಲ ಯಜುರ್ವೇದ ಶಾಖೆ 15 ಶಾಖೆಗಳು. ಅದರಲ್ಲಿ ಬರ್ತಕ್ಕಂಥ ಒಂದು ಶಾಖೆಯಲ್ಲಿ ಈಶಾವಾಸವಿದಂ ಸರ್ವಂ ಅಂತಕ್ಕಂಥದ್ದು, ಮತ್ತೆ ಅಲ್ಲಿ ವಾಜಸನೆಯ ಶಾಖೆಯಲ್ಲಿ ಬರ್ತಕ್ಕಂಥದ್ದು ಈ ಬೃಹದಾರಣ್ಯಕೋಪನಿಷತ್ತು. ಇರಲಿ, 101 ಶಾಖೆಗಳು. ಇನ್ನು ಸಾಮವೇದ ಅವಬ ಸಹಸ್ರವರ್ತ್ಮ ಸಾಮವೇದ 1000 ಶಾಖೆಗಳಂತೆ. ಅದೆಷ್ಟಿತ್ತೋ ಗೊತ್ತಿಲ್ಲ, 1000 ಶಾಖೆಗಳು. ಈಗಿರ್ತಕ್ಕಂಥದ್ದು ನಮ್ಮ ಇರ್ತಕ್ಕಂಥ ಒಂದು 4-5 ಶಾಖೆ ಇರ್ಬೋದು. ತಾಂಡಿ ಪೈಂಗಿ ನಾವು ನೋಡೋದಲ್ಲ ಕೆಲವೆಲ್ಲ ಆ ಥರದ್ದು ಸಾಮವೇದ. ಮತ್ತೆ ಈಗ ಪ್ರಕೃತ ಏನು? ಅಥರ್ವ ವೇದದಲ್ಲಿ
ನವಧಾಥರ್ವಣ 9 ಶಾಖೆಗಳು ನವಧಾತುಗಳು. ಇದು ಯಾವ ಶಾಖೆಯಲ್ಲಿ ಗೊತ್ತಿಲ್ಲ. ಅಂದ್ರೆ ಏನು ನೋಡಿ, ವ್ಯಾಖ್ಯಾನಕಾರರ ಕಾಲಕ್ಕೆ ಇದು ಇಲ್ಲಿ ಬಂದಿರತಕ್ಕಂಥ ಮಂತ್ರ ಯಾವ ಶಾಖೆ ಗೊತ್ತಿಲ್ಲ ಅಂದಮೇಲೆ ಆ ಶಾಖೆ ಇರಲಿಲ್ಲ, ಕ್ಲುಪ್ತವಾಗಿ ಹೋಗಿತ್ತು ಅಂತಾಯ್ತು. ಶಂಕರ ಭಗವತ್ಪಾದರ ಕಾಲಕ್ಕೆ ಇತ್ತು ಅಂತಾಯ್ತು. ಅವಾಗ ಅಷ್ಟು ಇತ್ತೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಶಂಕರ ಭಗವತ್ ಎಲ್ಲ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ಇನ್ನು ಇದೆಲ್ಲ ನೋಡ್ತಾ ಇದ್ದಾಗ ಆ ಶಂಕರ ಭಗವತ್ಪಾದರ ಜ್ಞಾನ, ವಿದ್ವತ್ತು, ಪಾಂಡಿತ್ಯ ಅಬಬ್ಬ, ಅದನ್ನ ನಾವು ಒಂದು ಅಳತೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಪ್ರಮೇಯ ಅವರು ಹೋಗ್ತಾನೆ ಇರಲಿ. ಹೀಗೆ ಇಲ್ಲಿ ಬಂದಿರತಕ್ಕಂಥ ಯಾವ ಭಾಗ ಅಂತ ಗೊತ್ತಿಲ್ಲ, ಅಲ್ಲಿ ಮಂತ್ರಗಳು ಬಂದಿವೆ ಏನಂತ ಈ ಥರ ಮಂತ್ರಗಳು. ಮತ್ತೆ ಮುಂದಿನ ಇದರಲ್ಲಿ ಕೆಲವಲ್ಲಿ ಮತ್ತೆ ಬೇರೆ ಶಾಖೆಯಲ್ಲಿ ಈ ಒಂದು ವಿದ್ಯಾ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳು ಬಂದಿವೆ. ಇಲ್ಲಿ ಅಥರ್ವ ವೇದದಲ್ಲಿ ಈ ಒಂದು ಅಭಿಚಾರ ಕರ್ಮದಲ್ಲಿ ಉಪಯೋಗಿಸ್ತಕ್ಕಂಥ ಮಂತ್ರ ಏನಿದೆ ಅವಕ್ಕೆಲ್ಲ ಹೆಸರಾಯಿತು ವೇದ್ಯ ಮಂತ್ರ. ವೇದ್ಯ ಮಂತ್ರ ಅಂತ ವೇದ್ಯ ಮಂತ್ರ ಇಲ್ಲೇ ಬಂದಿರ್ತದೆ. ವೇದ್ಯ ಮಂತ್ರ, ಇನ್ನೊಂದು ಯಾವುದು ಪ್ರವರ್ಗ್ಯ, ಎರಡು ಹೇಳಿದ್ವಲ್ಲ. ವೇದಾದ್ಯರ್ಥ ಭೇದ, ವೇದಾದಿ ಅಂದ್ರೇನು, ಒಂದು ವೇದ್ಯ ಮಂತ್ರ, ಒಂದು ಪ್ರವರ್ಗ್ಯ ಮಂತ್ರ. ಆದಿ ಅಂದರೆ ಈಗ ತಗೊಂಡ್ವಿ. ಪ್ರವರ್ಗ್ಯ ಅಂದ್ರೆ ಏನು? ವೇದ್ಯ ಅಂದ್ರೆ ಗೊತ್ತಾಯ್ತು. ಇನ್ನು ಪ್ರವರ್ಗ್ಯ ಅಂತಂದ್ರೆ ಏನು? ಪ್ರವರ್ಗ್ಯ ಅಂತಂತಂದ್ರೆ ಈ ಸೋಮಯಾಗವೇ ಮುಂತಾದವುಗಳಲ್ಲಿ, ಸೋಮಯಾಗ ಇರ್ಬೋದು, ಇನ್ನೊಂದು ಜಾಗ ಇರ್ಬೋದು, ಸೋಮಯಾಗವೇ ಮುಂತಾದವುಗಳಲ್ಲಿ ಪ್ರಧಾನವಾದದ್ದು ಯಾವುದು? ಸೋಮಯಾಗ. ಆ ಸೋಮಯಾಗ ಅದರ ಒಂದು ವಿಧಿ ವಿಧಾನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿಬಿಟ್ರೆ ನಮಗೆ ಸಹವಾಸ ಬೇಡ ಅನ್ನಿಸ್ಬಿಡುತ್ತೆ. ಏನು ಒಂದೊಂದು ಕೂಡ ಅಷ್ಟೊಂದು ಕಟ್ಟುನಿಟ್ಟಾಗಿ ಮಾಡಬೇಕು, ಇರಲಿ ಅದ್ರ ವಿಚಾರ ಇರಲಿ. ಆದರೆ ಅದನ್ನು ಮಾಡುವುದಕ್ಕಿಂತ ಮುಂಚೆ ಕೆಲವು ಕರ್ಮಗಳನ್ನು ಆ ಒಂದು ಸೋಮಯಾಗಕ್ಕೆ ಅಂಗವಾಗಿ ಮಾಡಲೇಬೇಕು. ಕೆಲವು ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಅದು ಅದರ ಸ್ವರೂಪ ಯಾತಕ್ಕೆ ಮಾಡಬೇಕು, ಅದು ಇದು ಅಂತ ಅನ್ನೋದನ್ನು ಅದನ್ನು ಟೈಮ್ ಮುಗಿದೇ ಹೋಯ್ತು. ಇವತ್ತು ಸ್ವಲ್ಪ ನಾಳೆ ಲೇಟಾಗಿ ಹೋಯ್ತು, ಇವತ್ತು ಒಂದು 5 ನಿಮಿಷ ಕ್ಷಮಿಸ್ಬೇಕು. ಇವತ್ತು ಈ ಥರ ಹೇಳ್ತಾ ಇದ್ರಾಗ ಅದನ್ನು ನಾಳೆ ಹೇಳ್ತೇನೆ. ಯಾವುದನ್ನ? ಇದನ್ನು. ಹೀಗೆ ಏನಾಯಿತು, ಈ ಒಂದು ಪ್ರವರ್ಗ್ಯ ಪ್ರವರ್ಗ್ಯ ಅಂದರೆ ಇದು ಒಂದು ವಿಧಿ. ಇದು ಪ್ರವರ್ಗ್ಯ. ಸೋಮಯಾಗವೇ ಮುಂತ ಪ್ರಧಾನ ಯಾಗಕ್ಕೆ ಅಂಗವಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲವು ವಿಧಿವಿಧಾನಗಳು. ಹೇಗೆ? ಒಂದು ಸಾಮಾನ್ಯವಾದ ಉದಾಹರಣೆ ಕೊಡ್ಬೋದು. ಹೇಗೆ ಅಂಗ ಅಂತಂತಂದರೆ, ಈಗ ನಾವು ನೋಡಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇವೆ, ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೇವೆ. ಆ ವ್ರತ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲಿಗೆ ಕೆಲವು ವಿಧಿಗಳನ್ನು ಮಾಡಬೇಕು. ಏನು ಮಾಡಬೇಕು ನಾವು? ಮೊಟ್ಟ ಮೊದಲಿಗೆ ಮಂಟಪ ಪೂಜೆಯನ್ನು ಮಾಡಬೇಕು, ಆಮೇಲೆ ದಿಕ್ಪಾಲಕ ಪೂಜೆ, ಆಮೇಲೆ ಪೀಠ ಪೂಜೆ, ಆಮೇಲಿಂದ ಎಲ್ಲ ಆದ್ಮೇಲಿಂದ ಆದವು ನಿರ್ವಿಘ್ನತಾ ಸಿದ್ಧ್ಯರ್ಥ ಮಹಾಗಣಪತಿ ಪೂಜೆ, ಇವೆಲ್ಲ ಈ ಥರ ಭಾಗಗಳಿದೆಯಲ್ಲ, ಇದು ನಮ್ಮ ಇದಕ್ಕೆ ಇದಕ್ಕೆ ನಮ್ಮ ಸ್ಮಾರ್ಥ ವಿಧಿಗೆ ಸಂಬಂಧಪಟ್ಟಿದ್ದು. ಇದು ಶ್ರೌತ ಯಜ್ಞದಲ್ಲಿ, ಶ್ರೌತ ಯಾಗಗಳಲ್ಲಿ ಮಾಡಲೇಬೇಕಾದ ಕೆಲವು ವಿಧಿ ಅಂತ ಇದೆ. ಅವಕ್ಕೆಲ್ಲವೂ ಕೂಡ ಪ್ರವರ್ಗ್ಯ ಅಂತ ಹೇಳ್ತಾರೆ. ಪ್ರವರ್ಗ್ಯ ಅಂತಂತಂದ್ರೆ ಆ ಪ್ರವರ್ಗ್ಯವನ್ನ ಮಾಡಿ ಪ್ರಧಾನ ಯಾಗವನ್ನು ಮಾಡಬೇಕು. ಆ ಪ್ರವರ್ಗ್ಯ ಮಾಡಬೇಕಾದ್ರೆ ಈ ವಿಧಿ ಎಲ್ಲ ಇದೆ. ಆ ವಿಧಿ ಅಂಥದ್ದೇನು ಬೇಕಾಗಿಲ್ಲ. ಈಗ ಸೋಮಯಾಗದ ಸ್ವರೂಪ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ತಿಳಿಕೆ. ಸೋಮಯಾಗ ಅಂತಕ್ಕಂಥ ಬೇಕಾದಷ್ಟು ಬಂದಿರತಕ್ಕಂಥದ್ದು. ಇದೆಲ್ಲ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಇಲ್ಲಿ ಈ ಭಾಗದಲ್ಲಿ ಆ ಒಂದು ನ್ಯಾಯಗಳನ್ನೇ ತಗೊಂಡಿದ್ದಾರೆ ಶಂಕರ ಭಗವತ್ಪಾದ. ಆ ನ್ಯಾಯಗಳೆಲ್ಲ ಕೂಡ ಕೆಲವು ನ್ಯಾಯಗಳು ವ್ಯಾಖ್ಯಾನಕಾರರು ಅದನ್ನು ಉದ್ಧಾರ ಮಾಡಿದ್ದಾರೆ.
ಕೆಲವೊಂದು ಇದನ್ನು ಕೂಡ ಈ ಅಧಿಕರಣಕ್ಕೆ ಸ್ವಾಮಿಪಾದರವರು ವಿಸ್ತಾರವಾದ ಫುಟ್ನೋಟ್ ಬರೆದು ಬಿಟ್ಟಿದ್ದಾರೆ ನೋಡಿ ಬೇಕಾದ್ರೆ ವಿಸ್ತಾರವಾದ ಫುಟ್ನೋಟ್ಗಳು ಅದು ಈ ವ್ಯಾಖ್ಯಾನಕಾರರು ಎಲ್ಲ ಬರೆದಿದ್ದಾರೆ ಅದನ್ನು ಅದೆಲ್ಲ ಅಧ್ಯಯನ ಮಾಡಿ ಸ್ವಾಮಿಪಾದರವರು ಇಲ್ಲಿ ಬರೆದಿದ್ದಾರೆ. ಇರಲಿ, ಈಗ ಪ್ರವರ್ಗ್ಯ ಅಂದ್ರೆ ಇಷ್ಟೇ. ಇವಾಗ ಗೊತ್ತಾಯ್ತಲ್ಲ, ವೇದ್ಯ ಮಂತ್ರ ಅಂತಂದ್ರೆ ಆಭಿಚಾರಿಕ ಕರ್ಮದಲ್ಲಿ ಹೀಗೆ ಹೀಗೆ ಅವನ ತಲೆ ಅದೇ ಅದೇನೋ ಸ್ವಲ್ಪ ಹೇಳೋದಕ್ಕೆ ಸ್ವಲ್ಪ ಹಿಂಸೆ ಆಗೋ ಥರ ಇರುತ್ತೆ. ಇರಲಿ, ಅದು ಯಾಕೆ ಅದಕ್ಕೆ ಕರ್ಮನೇ ಅದು ಆಭಿಚಾರಿಕ ಕರ್ಮ, ಅದು ಅಭಿಚಾರ ಕರ್ಮ ಪ್ರಯೋಗ ಮಾಡತಕ್ಕಂಥ ಮಂತ್ರ. ಮತ್ತೆ ಅದು ಮತ್ತೆ ಪ್ರವರ್ಗ್ಯ ಇದು ವಿದ್ಯಾಂಗವೇ ಅಲ್ಲವೇ? ವಿದ್ಯೆಗೆ ಅಂಗವಾಗಿ ಬಂದಿದೆಯೇ ಅಲ್ಲವೇ ಅಂದರೆ ಹೌದಪ್ಪ, ವಿದ್ಯೆಗೆ ಅಂಗವಾಗಿ ಬಂದಿರುತ್ತೆ. ಯಾಕೆ ಅಂದರೆ ವಿದ್ಯಾ ಸನ್ನಿಧಿ ಪಾಠೇನ, ವಿದ್ಯೆ ಸನ್ನಿಧಿಯಲ್ಲಿ ಹೇಳಿದ್ದಾರೆ, ವಿದ್ಯೆ ಪಕ್ಕದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಏತೆ ದ್ವೇ ಕರ್ಮಣಿ ಮಂತ್ರಕರ್ಮಣಿ ವಿದ್ಯಾಂಗೆ, ಇವೆರಡೂ ಕೂಡ ಮಂತ್ರಗಳು ವಿದ್ಯಾಂಗವಾಗಿದೆ ಅಂತಕ್ಕಂಥದ್ದು. ವೇದಾದಿ ಅಂತಂದಕ್ಕೆ ಇಷ್ಟು ಅರ್ಥ. ವೇದಾದಿ ಅದಕ್ಕೇನು ಇಲ್ಲ ಹಾಗಿಲ್ಲ, ಇದು ವಿದ್ಯಾಂಗವಲ್ಲ ಅಂತ. ಇದು ಮುಂದಿನ ಭಾಗ. ಇದು ಯಾವುದು ವಿದ್ಯಾಂಗವಲ್ಲ ಅಂತ ಅದಕ್ಕೆ ಹೇತು ಏನು? ಹೇಗೆ ಅಂದರೆ ಅರ್ಥಭೇದ. ಅದೇನು ಅರ್ಥಭೇದ? ಪ್ರಯೋಜನಗಳಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ, ಒಂದೇ ಬೇಕಾದಷ್ಟು ಇದನ್ನು ಕೊಡ್ತಾರೆ, ಹೇತುಗಳನ್ನು ಕೊಡ್ತಾರೆ ಇಲ್ಲಿ, ಅದೆಲ್ಲ ಭಾಷೆಗಳು ಬರುತ್ತೆ. ನೋಡೋಣ. ಅಲ್ಲಿ ಬರಬೇಕಾದ್ರೆ ಈ ಒಂದು ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಈ ಒಂದಷ್ಟು ನ್ಯಾಯಗಳು ಅವೆಲ್ಲ ಬರ್ತವೆ. ಆ ನ್ಯಾಯಗಳನ್ನು ನಾವು ಮೀಮಾಂಸಾ ನ್ಯಾಯಗಳು ಅದ್ಭುತ. ಈಗಿನ ಒಂದು ನಾವು ಏನು ನ್ಯಾಯ ಯಾವುದಪ್ಪ ಲಾ 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 ಅಂತ ಏನು ಹೇಳ್ತೀವಿ, ಅದು ಯಾವುದು ಅದರ ಮುಂದೆ ಇಲ್ಲ. ಅಷ್ಟು ಅದ್ಭುತವಾದ ನ್ಯಾಯಗಳಿದೆ. ಅದನ್ನು ಕೆಲವು ಇಲ್ಲಿ ತಗೊಂಡಿದ್ದಾರೆ. ಆ ಕೆಲವನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ಕೊಳಕ್ಕೆ, ಇವೆಲ್ಲ ಇದಕ್ಕೆ ನೋಟ್ ಮಾಡ್ಕೊಂಡ್ರೆ ಬೇಜಾರಾಗ್ಬಿಡ್ತಾರೋ ಬರೋದೇ ಇಲ್ಲ ಅಷ್ಟೇ. ಸೊ ಆಯಿತು. ಒಂದು ಇಷ್ಟು ಇದು ಪೂರ್ವಭಾವಿ ಆಗಿರ್ತಕ್ಕಂಥದ್ದು. ಅಲ್ಲಿ ಏನಾಯಿತು, ಈ ಸೂತ್ರದ ಅರ್ಥ ಏನಾಯಿತು, ಓಂ ವೇದಾದ್ಯರ್ಥ ಭೇದಾತ್ ಅಂದರೆ ಈ ವೇದಾದೀನಾಂ ಅಂತೇನು, ವೇದಾದೀನಾಮಿತ್ಯುಕ್ತೆ ಆದೀನಾಮಿತ್ಯುಕ್ತೆ ವೇದ ಪ್ರವರ್ಗ್ಯಾದೀನಾಂ ಇತ್ಯರ್ಥಃ. ವೇದ ಮತ್ತು ಪ್ರವರ್ಗ್ಯಾದೀನಾಂ ವಿದ್ಯಾಸೋ ನೋಪಸಂಹಾರಃ ಸಿದ್ಧಾಂತ. ವಿದ್ಯಾಸು ನೋಪಸಂಹಾರಃ ಕುತಃ ಕಸ್ಮಾತ್ ಹೇತೋಃ ಇತ್ಯುಕ್ತೆ ಅರ್ಥಭೇದಾತ್. ಏಕೆಂದರೆ ಅರ್ಥಭೇದವಿರುವುದರಿಂದ, ಏನು ಪ್ರಯೋಜನಗಳಲ್ಲಿ ಭೇದವಿರುವುದರಿಂದ ಅಂತ ಸೂತ್ರಕ್ಕೆ ಅರ್ಥ ಆಯಿತು. ಈಗ ಇಷ್ಟು ಈ ಸಾಕು. ಇನ್ನು ಮುಂದೆ ಮೀಮಾಂಸಾ ಏನಾದ್ರು ಬಂದರೆ ಅದನ್ನು ಬರುತ್ತಲ್ಲ, ಅವಾಗ ಮಾತ್ರ ಸ್ವಲ್ಪ ಒಂದೆರಡು ವಾಕ್ಯಗಳಷ್ಟೇ, ಜಾಸ್ತಿ ಹೋಗೋದು ಬೇಡ, ಜಾಸ್ತಿ ಹೋದ್ರೆ ತಲೆ ಕೆಟ್ಟೋಗ್ಬಿಡ್ತಿದ್ದಲ್ಲ. ಅಷ್ಟು ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ಕೊಂಡು ಇದು ಮುಂದುವರಿಯೋಣ. ಇದು ಒಂದು ಬಹಳ ಒಂದು ವಿದ್ವತ್ತ ಪೂರ್ಣವಾದ ಅಧಿಕರಣ. ಭಾಷ್ಯಕಾರರು ಎಷ್ಟು ಅವರ ಒಂದು ಸ್ವಲ್ಪ ಅವರ ಒಂದು ಜ್ಞಾನದ ಒಂದು ಸ್ವಲ್ಪ ಭಾಗ ಅರ್ಥ ಆಗುತ್ತೆ ನಮಗೆ ಎಷ್ಟಿತ್ತು ಅಂತ ಅನ್ನೋದು. ಇವಾಗ ಈ ಮಂತ್ರ ಸೂತ್ರಕ್ಕೆ ಅರ್ಥ ಆಯ್ತಲ್ಲ, ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಂ ಅಥವಾ ನತು ಅರ್ಥ ಆಯ್ತಲ್ಲ. ವಿದ್ಯಾ ಸನ್ನಿಧಿ ಪಾಠೇನ ವಿದ್ಯಾಂಗೆ ಮಂತ್ರಕರ್ಮಣಿ ವಿದ್ಯಾಂಗೆ ಏತೆ ಮಂತ್ರಕರ್ಮಣಿ. ಇದು ಪೂರ್ವಪಕ್ಷ. ಸಿದ್ಧಾಂತ ಅರ್ಥಭೇದ ಅಂತ. ಇದನ್ನ ಆ ಸಿದ್ಧಾಂತ ಭಾಗ, ಇದು ಪೂರ್ವಪಕ್ಷ ಭಾಗವನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.